ತ್ಯಾಗ ಸಂಪನ್ನವಾದ ಹೋರಾಟದ ಕಥೆ ಹೇಳಲಿಕ್ಕಿರುವ ಭಾರತ. ಜಾತಿ ಧರ್ಮ ವರ್ಣ ವರ್ಗ ಬೇಲಿಯನ್ನು ಮುರಿದು ನಮಗೆ ಒಂದಾಗೋಣ. ಧಾರ್ಮಿಕ ಜಾಗೃತಿ ಜಿಂದಾಬಾದ್, ಆಜಾದಿ ರ್ಯಾಲಿ ಜಿಂದಾಬಾದ್, ಆಜಾದಿ ರ್ಯಾಲಿ ಜಿಂದಾಬಾದ್, ಮಾನವ ಮೈತ್ರಿ ಜಿಂದಾಬಾದ್, ಮಾನವ ಮೈತ್ರಿ ಜಿಂದಾಬಾದ್. ದೇಶದ ಮಕ್ಕಳು ನಾವು, ಭಾರತ ದೇಶದ ಮಕ್ಕಳು ನಾವು, ಭಾರತ ದೇಶದ ಮಕ್ಕಳು ನಾವು, ಭಾರತ ದೇಶದ ಮಕ್ಕಳು ನಾವು. ಕತ್ತಲ ಕೋಣೆ ಸೆರೆಮನೆಯಲ್ಲೋ, ಕತ್ತಲ ಕೋಣೆ ಸೆರೆಮನೆಯಲ್ಲೋ, ಕತ್ತಲ ಕೋಣೆ ಸೆರೆಮನೆಯಲ್ಲೋ, ಕತ್ತಲ ಕೋಣೆ ಸೆರೆಮನೆಯಲ್ಲೋ, ಆಂಗ್ಲರ ನೇಣಿನ ಕಂಬದಲ್ಲೋ, ಆಂಗ್ಲರ ನೇಣಿನ ಕಂಬಿ ಆಜಾದಿ. SSF ಜಿಂದಾಬಾದ್, SSF ಜಿಂದಾಬಾದ್, SSF ಜಿಂದಾಬಾದ್, SSF ಜಿಂದಾಬಾದ್, ಧಾರ್ಮಿಕ ಜಾಗೃತಿ ಜಿಂದಾಬಾದ್. ആരടുത്തൊന്നും പറയാൻ പറ്റാത്ത അവസ്ഥയാണ്. നിങ്ങൾക്കറിയാം സംഗതി. ನಾಡಿನ ಸ್ವಾತಂತ್ರ್ಯವೆಂದು ಪರಸ್ಪರ ನಮ್ಮನ್ನು ಯಾರು ಮರೆಯಲು ಬಿಡಲಿಲ್ಲ. ಆದರೆ ಮಾತ್ರ ನಾವು ಸ್ವತಂತ್ರವೆನಿಸಿಕೊಳ್ಳುವುದು. ದೇಶ ಪ್ರೇಮವು ಬಾಂಧವ್ಯ ಮಮತೆ ಇವುಗಳ ಸಂಕೇತ. ಆದರೆ ದ್ವೇಷ ಬೇಲಿಯನ್ನು ಮುರಿದು ನಮಗೆ ಒಂದಾಗೋಣ. ಯಾವೊಬ್ಬ ದೇಶದ್ರೋಹಿಗೂ ಉಗ್ರಗಾಮಿಗೂ ಈ ಜಾತ್ಯತೀತ ಭಾರತದಲ್ಲಿ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ, ಪ್ರೀತಿಯ ಸಹೋದರರೇ, ಮಳೆ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಮಳೆಯಲ್ಲಿ ಭಾರತ ದೇಶದ ಪ್ರೇಮದ ಸಂಕೇತದ ಹನಿ ರಕ್ತಗಳಾಗಿರುತ್ತದೆ ಎಂಬುದನ್ನು ಸೂಚಿಸುವ ರ್ಯಾಲಿಯಾಗಿದೆ ಸಿದ್ದಾಪುರದ ಈ ಹೃದಯ ನಗರಿಯಲ್ಲಿ ಹಾದು ಬಂದದ್ದು. ಪ್ರೀತಿಯ ಸಹೋದರರೇ, ಎದೆಸೀಳಿದರ ಮೂರಕ್ಷರದ ಕಥೆಗಳೆಲ್ಲ ನಮಗೆ ಹೇಳಲಿಕ್ಕಿರುವುದು. ಬದಲಾಗಿ ಮುಲ್ಲಾಗಳ ಹೃದಯದಲ್ಲೂ ಮುಲ್ಲಾ ಅಲ್ಲದವರ ಹೃದಯದಲ್ಲೂ ಇರಬೇಕಾದದ್ದು ದೇಶ ಪ್ರೇಮದ ಸಂಕೇತವನ್ನು ಸಾರುವಂತಹ ಆಜಾದಿ ಸಂದೇಶವಾಗಿದೆ. ಆಜಾದಿ ಸಂದೇಶವಾಗಿದೆ ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸುವುದು. ಆಜಾದಿ ಎಂದರೆ ಫ್ರೀಡಮ್ ಎಂದು ಅರ್ಥ. ಈ ನಾಡಿಗೆ ಬೇಕಾಗಿ, ಈ ರಾಷ್ಟ್ರಕ್ಕೆ ಬೇಕಾಗಿ, ಭಾರತಕ್ಕೆ ಬೇಕಾಗಿ ದುಡಿದ ಮಡಿದ ಹೋರಾಡಿಪಾರು ಮಾಡುತ್ತಾ ಇದ್ದೇವೆ ಎನ್ನುವಂತಹ ಒಂದು ಮೂಮೆಂಟ್ಗೆ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿರವರು ಚಳವಳಿಗೆ ಪ್ರಾರಂಭಗೊಟ್ಟಾಗ, ಪ್ರೀತಿಯ ಸಹೋದರರೇ, ಅಂದು ನಮ್ಮ ಪೂರ್ವಿಕರು ಎತ್ತಿ ಹಿಡಿದಂತಹ ಸಂದೇಶ, ಅವರು ಉದ್ದೇಶಿಸಿದ, ಅವರು ಎತ್ತಿ ಹಿಡಿದ ಸಂದೇಶ ಡೂ ಆರ್ ಡೈ ಎಂದಾಗಿತ್ತು. ಮಾಡು ಇಲ್ಲವೇ ಮಡಿ. ಒಂದು ಈ ರಾಷ್ಟ್ರಕ್ಕೆ ಬೇಕಾಗಿ ಹೋರಾಡಿ ಬ್ರಿಟಿಷರನ್ನು ಭಾರತದಿಂದ ದೂರ ಮಾಡಿ, ಬ್ರಿಟಿಷರನ್ನು ಭಾರತದಿಂದ ಬೇಕಾಗಿ, ಈ ರಾಷ್ಟ್ರಕ್ಕೆ ಬೇಕಾಗಿ ಜೀವವನ್ನು ಕೂಡ ಸಮರ್ಪಿಸಲು ನಾವು ರೆಡಿಯಾಗಿದ್ದೇವೆ ಎನ್ನುವ ಸಂದೇಶವಾಗಿತ್ತು. ಆ ಕ್ವಿಟ್ ಇಂಡಿಯಾ ಚಳವಳಿಯ ಫಲವಾಗಿ 1947 ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಲಭಿಸಿ ಬ್ರಿಟಿಷರನ್ನು ನಾವಿಲ್ಲಿಂದ ಗಡಿಪಾರು ಮಾಡಿದೆವು. ನಮ್ಮನ್ನು ಗುಲಾಮರನ್ನಾಗಿ ಮಾಡಲು ಬೇಕಾಗಿ, ನಮ್ಮನ್ನು ಗುಲಾಮಗಿರಿಯಾಗಿಸಲು ಬೇಕಾಗಿ ಬ್ರಿಟಿಷರು ಮಾತ್ರವಲ್ಲ, ಡಚ್ಚರು ಬಂದಿದ್ದರು, ಪೋರ್ಚುಗೀಸರು ಬಂದಿದ್ದರು. ಅವರೆಲ್ಲರ ಆಗಮನಕ್ಕಿಂತ ಹಿಂದೆ ಒಂದು ಭಾರತವಿತ್ತು. ದ ರಿಚೆಸ್ಟ್ ಇಂಡಿಯಾ, ಶ್ರೀಮಂತಿಕೆಯಿಂದ ತುಂಬಿ ತುಳುಕುತ್ತಿದ್ದಂತಹ ಒಂದು ಭಾರತ. ಇಂದು ಸಂತೆಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಯಾವ ರೀತಿಯಲ್ಲಿ ಹಣ್ಣು ಹಂಪಲುಗಳು, ತರಕಾರಿಗಳನ್ನು ಮಾರಾಟ ಮಾಡಲ್ಪಡುತ್ತಿದೆಯೋ ಆ ರೀತಿಯಲ್ಲಿ ರಸ್ತೆ ಬದಿಗಳಲ್ಲಿ, ಭಾರತದ ಗಲ್ಲಿಗಲ್ಲಿಗಳ ರಸ್ತೆ ಬದಿಗಳಲ್ಲಿ, ಭಾರತದ ಗಲ್ಲಿಗಲ್ಲಿಗಳ ರಸ್ತೆ ಬದಿಗಳಲ್ಲಿ ಚಿನ್ನಗಳನ್ನು, ಬಂಗಾರಗಳನ್ನು, ಬೆಳ್ಳಿಗಳನ್ನು ಮಾರಾಟ ಮಾಡುತ್ತಿದ್ದ ಒಂದು ಭಾರತವಿತ್ತು. ಅದಾಗಿತ್ತು ಬ್ರಿಟಿಷರ ಗುರಿ, ಅದಾಗಿತ್ತು ಡಚ್ಚರ ಗುರಿ, ಅದಾಗಿತ್ತು ಪೋರ್ಚುಗೀಸರ ಗುರಿ. ಆ ವ್ಯಾಮೋಹವನ್ನಿಟ್ಟುಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಸಿ ಈ ರಾಷ್ಟ್ರವನ್ನು ದಬ್ಬಾಳಿಕೆ ಮಾಡಲು ಬೇಕಾಗಿ ಆ ವ್ಯಾಪಾರದ ಉದ್ದೇಶವನ್ನಿಟ್ಟುಕೊಂಡು, ವ್ಯಾಮೋಹವನ್ನಿಟ್ಟುಕೊಂಡು ಭಾರತಕ್ಕೆ ಬಂದರು. ನಮ್ಮನ್ನು ಒಡೆದು ಹಾಕಲು, ನಮ್ಮನ್ನು ನುಚ್ಚು ನೂರಾಗಿ ಮಾಡಲು ಹಲವು ರೀತಿಯಲ್ಲಿರುವ ಐಡಿಯಾಗಳನ್ನು, ಪ್ರಯೋಗಗಳನ್ನು ಮಾಡಿದರು. ಯಾವುದೂ ಕೂಡ ನಡೆಯಲಿಲ್ಲ. ಯಾವ ಬೆಳೆಯೂ ಕೂಡ ಬೆಳೆಯಲಿಲ್ಲ, ಯಾವ ಕಾರ್ಯವೂ ಕೂಡ ನಡೆಯಲಿಲ್ಲ. ಆದರೆ ಅವರು ಕೊನೆಯದಾಗಿಟ್ಟಂತಹ ಒಂದು ಐಡಿಯಾ, ಕೊನೆಯದಾಗಿ ಮಾಡಿದ ಪ್ಲಾನಿಂಗ್, ನಮ್ಮ ಸಂವಿಧಾನಕ್ಕೆ ಕೊಡಲಿಯಟ್ಟನ್ನು ಹಾಕಿದರು. ನಮ್ಮ ರಾಷ್ಟ್ರ ರಿಪಬ್ಲಿಕ್ ಸೆಕ್ಯುಲರ್ ಭಾರತ, ಜಾತ್ಯತೀತ ಭಾರತಕ್ಕೆ ಕೊಡಲಿಯಟ್ಟು ಹಾಕುವ ವಿಚಾರವನ್ನು ಬ್ರಿಟಿಷರು ಮಾಡಿದಾಗ ಕೊಡಲಿಯಟ್ಟು ಹಾಕಿದರು. ನಾವು ನುಚ್ಚು ನೂರಾದೆವು. ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು
ಧರ್ಮಗಳ ಹೆಸರುಗಳಲ್ಲಿ, ಜಾತಿ ಪಥ ಪಂಗಡಗಳ ಹೆಸರುಗಳಲ್ಲಿ ಬ್ರಿಟಿಷರು ನಮ್ಮನ್ನು ಒಡೆದು ಹಾಕುವಂತಹ ಪ್ಲಾನ್ಗಳನ್ನು ಮಾಡಿದರು. ನಾವು ಅದಕ್ಕೆ ಬಲಿಪಶುಗಳಾದೆವು. ನಮ್ಮನ್ನು ಅವರು ಗುಲಾಮರನ್ನಾಗಿ ಮಾಡಿದೆವು. ಯಾವ ಆಯುಧ ಅವರು ನಮ್ಮನ್ನು ಗುಲಾಮಗಿರಿಯಾಗಿಸಿದರೋ ಅದೇ ಆಯುಧವನ್ನು ಮುಂದಿಟ್ಟುಕೊಂಡು ಭಾರತೀಯರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಅಲ್ಲಿ ಜಾತಿಗಳಿಗೋ ಧರ್ಮಗಳಿಗೋ ಪಥ ಪಂಗಡಗಳಿಗೋ ಧರ್ಮಗಳಿಗೋ ವ್ಯತ್ಯಾಸವಿಲ್ಲದೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾರತದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿ ಮಹಾತ್ಮ ಗಾಂಧೀಜಿರವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಯಶಸ್ವಿಯಾಯಿತು. 1947 ಆಗಸ್ಟ್ 15ರಂದು ನಾವು ಸ್ವತಂತ್ರಗೊಂಡೆವು. ಇನ್ನು ವರ್ತಮಾನ ಕಾಲಕ್ಕೆ, ಪ್ರಸಕ್ತ ಸನ್ನಿವೇಶಕ್ಕೆ ನಾವು ದಾಪುಗಾಲು ಹಾಕುವಾಗ ಬ್ರಿಟಿಷರ ಅದೇ ಮುಖವಾಡವನ್ನು ಧರಿಸಿಕೊಂಡು, ಪೋರ್ಚುಗೀಸರ ಅದೇ ಮುಖವಾಡವನ್ನು ಧರಿಸಿಕೊಂಡು, ಡಚ್ಚರ ಅದೇ ಮುಖವಾಡವನ್ನು ಧರಿಸಿಕೊಂಡು ನಮ್ಮನ್ನು ಅಟ್ಯಾಕ್ ಮಾಡಲು, ನಮ್ಮನ್ನು ನುಚ್ಚುನೂರು ಮಾಡಲು ಇನ್ಯಾವುದೋ ಶಕ್ತಿಗಳು ನಮ್ಮತ್ತ ಬರುತ್ತಿದ್ದಾರೆ ಎನ್ನುವಂತಹ ಸಂಶಯಗಳು ನಮ್ಮಲ್ಲಿ ಅಲೆದಾಡುತ್ತಾ ಇದೆ. ಇಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ವ್ಯತ್ಯಾಸವಿಲ್ಲದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಪರಸ್ಪರ ಬಾಳಿ ಬದುಕುತ್ತಿರುವಾಗ ಕೆಲವು ಕಡೆಗಳಲ್ಲಿ ಧರ್ಮಗಳ ಹೆಸರುಗಳಲ್ಲಿ, ಜಾತಿಗಳ ಹೆಸರುಗಳಲ್ಲಿ ಕೋಮು ಗಲಭೆಗಳು ನಡೆಯುವಾಗ ಯಾರಾಗಿದ್ದಾರೆ ಅದರ ಪಿತೂರಿಗಳು, ಅವರ ವಿರುದ್ಧ ಹೋರಾಡಬೇಕಾದದ್ದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಅದಕ್ಕೆ ಬೇಕಾಗಿ ಈ ಸಂಘ ಶಕ್ತಿ ಸದಾ ತಯಾರಿಯಲ್ಲಿರುತ್ತದೆ ಎನ್ನುವಂತಹ ವಿಚಾರಗಳನ್ನು ಈ ಆಜಾದಿ ಸಂದೇಶದ ಭಾಗವಾಗಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರ ದಿನಾಚರಣೆಗಳನ್ನು ನಾವು ಆಚರಿಸುವಾಗ, ಒಂದೊಂದು ಇಂಡಿಪೆಂಡೆನ್ಸ್ ಡೇಗಳನ್ನು ನಾವು ಸೆಲೆಬ್ರೇಟ್ ಮಾಡುವಾಗ ನಾವು ಎತ್ತಿ ಹಿಡಿಯಬೇಕಾದ, ನಾವು ಪ್ರತಿಜ್ಞಾಬದ್ಧರಾಗಬೇಕಾದ ವಿಷಯವಾಗಿರುತ್ತದೆ. ಉಜ್ವಲವಾದ ಒಂದು ಭಾರತವನ್ನು ನಾವು ಕಟ್ಟುವ ಎನ್ನುವ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಬೇಕು. ಅಭಿವೃದ್ಧಿ ಹೊಂದಿದ ಭಾರತ, ಸ್ವಾವಲಂಬಿ ಭಾರತ, ನಮ್ಮ ಕಾರ್ಯಗಳಿಗೆ ಬೇಕಾಗಿ, ನಮ್ಮ ರಾಷ್ಟ್ರದ ಕಾರ್ಯಗಳಿಗೆ ಬೇಕಾಗಿ ನಾವು ಯಾರನ್ನೂ ಕೂಡ ಅವಲಂಬಿಸಬೇಕಾದ ಅಗತ್ಯತೆ ಇಲ್ಲ. ನಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸಲು ಬೇರೊಂದು ರಾಷ್ಟ್ರದೊಂದಿಗೆ ಅವಲಂಬನೆ, ಬೇರೊಂದು ಕಂಪನಿಗಳೊಂದಿಗೆ ಅವಲಂಬನೆ ಮಾಡಬೇಕಾದ ಅಗತ್ಯತೆ ಇಲ್ಲ. ನಮ್ಮ ಕಾರ್ಯಗಳು ಸ್ವಾವಲಂಬಿಯಾದಂತಹ ಒಂದು ಭಾರತವನ್ನು ನಾವೆಲ್ಲರೂ ಕೂಡ ಕನಸು ಕಾಣಬೇಕು. ಆ ಕನಸು ನನಸಾಗಬೇಕಾದರೆ ನಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವಂತರಾಗಬೇಕು. ಒಳ್ಳೆಯ ಶಿಕ್ಷಣವಂತರಾದರೆ ಮಾತ್ರ ಭವಿಷ್ಯವಾದ ಉಜ್ವಲವಾದ ಒಂದು ಭಾರತವನ್ನು ಕಟ್ಟಲು ನಮ್ಮಿಂದ ಸಾಧ್ಯ. ಪ್ರೀತಿಯ ಸಹೋದರರೇ, ಹೇಗೆ ನಾವೊಂದು ಭಾರತವನ್ನು ಅಭಿವೃದ್ಧಿಯ ಭಾರತವಾಗಿ ಮಾಡಬಹುದು? ಎಲ್ಲರಿಗೂ ಕೂಡ ಶಿಕ್ಷಣ ಲಭಿಸುವ ಮೂಲಕ ವಿದ್ಯಾರ್ಥಿಗಳು ಬೀದಿಗಿಳಿಯುತ್ತಾ ಇದ್ದಾರೆ. ಯಾತಕ್ಕೆ ಬೇಕಾಗಿ ಜಂತರ್ ಮಂತರ್ನಿಂದ ಪ್ರಾರಂಭಗೊಂಡು ಕರ್ನಾಟಕದ ಗಲ್ಲಿಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಳಲ್ಲಿ ಅವರ ಶಿಕ್ಷಣದ ಹಕ್ಕುಗಳನ್ನು ಕೇಳುತ್ತಾ ಇವರು ದಬ್ಬಾಳಿಕೆ ಮಾಡುತ್ತಿದ್ದಾರೆಯೋ ಅಥವಾ ಆಡಳಿತ ಮಾಡುತ್ತಿದ್ದಾರೆ ಎನ್ನುವಂತಹ ವಿಚಾರಗಳನ್ನು ಮೆಲುಕು ಹಾಕಿಕೊಂಡು ನಾವೆಲ್ಲರೂ ಕೂಡ ಪ್ರತಿಜ್ಞಾಬದ್ಧರಾಗಿ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರ್ತೀಕರಿಸಿ ಸುಭದ್ರವಾದ ಒಂದು ಭಾರತವನ್ನು ಕಟ್ಟುವಲ್ಲಿ ಸರ್ವರನ್ನೂ ಕೂಡ ಶಿಕ್ಷಣ ಪ್ರೇಮಿಗಳಾಗಿ ಮಾಡಿ ಸರ್ವ ಶಿಕ್ಷಾ ಅಭಿಯಾನ ಮುಖಾಂತರ ಎಲ್ಲರಿಗೂ ಕೂಡ ಎಜುಕೇಶನ್ ಸಿಸ್ಟಮ್ಗಳನ್ನು ಕೊಟ್ಟು ಎಲ್ಲರೂ ಕೂಡ ವಿದ್ಯಾವಂತರಾದರೆ ಮಾತ್ರ ಈ ಭಾರತ ಅಭಿವೃದ್ಧಿ ಹೊಂದಲು ಕಾರಣ. ಇಲ್ಲದಿದ್ದರೆ ಪೇಟ ಪಟ್ಟಣಗಳ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾವಂತರಾಗಿ ಅಲ್ಲಿಯೂ ಕೂಡ ವಿದ್ಯಾಲಯಗಳು, ವಿದ್ಯಾ ಕೇಂದ್ರಗಳು ಶ್ರೀಮಂತರ ಅರಮನೆಗಳಾಗಿ ಕಾರ್ಯಾಚರಿಸುತ್ತಾ ಇದೆ. ಸಾವಿರಾರು ಲಕ್ಷಗಟ್ಟಲೆ ಸ್ಥಿತಿಗತಿ ಕುಂಠಿತವಾಗಿದೆ. ಯಾಕೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಕುಂಠಿತವಾಗಿದೆ? ಅದು ಯಾಕೆ ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತಾ ಇಲ್ಲ? ಕೃಷಿಕರಿಗೆ, ರೈತರಿಗೆ, ಉದ್ಯಮಿಗಳಿಗೆ ಅವರಿಗೆ ಬೇಕಾದ ಸವಲತ್ತುಗಳು ಸರ್ಕಾರಗಳು, ಆಡಳಿತಗಾರರು, ಅಧಿಕಾರಿಗಳು ಯಾಕೆ ನಿರ್ವಹಿಸಿಕೊಡುತ್ತಾ ಇಲ್ಲ? ಅದೆಷ್ಟೋ ದೊಡ್ಡ ದೊಡ್ಡ ಉದ್ಯಮಿಗಳು ಭಾರತ ಬಿಟ್ಟು ಇತರೆ ರಾಷ್ಟ್ರಗಳಿಗೆ ತೆರಳಿ ಅಲ್ಲಿ ಉದ್ಯಮಗಳನ್ನು ಮಾಡಿಕೊಂಡು ಆ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿ ಅವರು ಕಾರ್ಯಾಚರಿಸುತ್ತಿರುವಾಗ ಅದೇ ಉದ್ಯಮಿಗಳು ಯಾಕೆ ಭಾರತದಲ್ಲಿ ಉದ್ಯಮವನ್ನು ಮಾಡುವುದಿಲ್ಲ ಎನ್ನುವಂತಹ ವಿಚಾರಗಳು ಬರುವಾಗ ಅವರಿಗೆ ಮುಖ್ಯವಾಗಿ ಬೇಕಾದದ್ದು
ನೆಮ್ಮದಿಯಾಗಿರುತ್ತದೆ. ಭಾರತದಲ್ಲಿ ಒಂದು ಉದ್ಯೋಗ ಪ್ರಾರಂಭ ಮಾಡುವಾಗ, ಒಂದು ಕೃಷಿ ಪ್ರಾರಂಭ ಮಾಡುವಾಗ, ಒಂದು ಇನ್ನಿತರ ಯಾವುದಾದರೂ ವ್ಯವಸಾಯಗಳು ಇಂಡಸ್ಟ್ರಿಯಲ್ ಪ್ರಾರಂಭ ಮಾಡುವಾಗ ನೆಮ್ಮದಿ ಇಲ್ಲದೆ ಇಲ್ಲಿ ಪರಸ್ಪರ ಧರ್ಮಗಳ ಜಾತಿಗಳ ಹೆಸರುಗಳಲ್ಲಿ ಕಚ್ಚಾಡುತ್ತಾ ಇರುವಾಗ ಅದು ಅವರ ಬಿಸ್ನೆಸ್ಗಳಿಗೆ ತೊಂದರೆ ಉಂಟು ಮಾಡುತ್ತದೆ. ಆ ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳಿಗೆ ತಮ್ಮ ಉದ್ಯೋಗಗಳನ್ನು, ತಮ್ಮ ಬಿಸ್ನೆಸ್ಗಳನ್ನು ಭಾರತೀಯರಾದ ಉದ್ಯಮಿಗಳು ಇಲ್ಲಿಂದ ಹೊರಗೆ ಅವರು ಉದ್ಯಮ ಮಾಡುವಾಗ ನಮ್ಮ ಆರ್ಥಿಕ ಸ್ಥಿತಿ ಕುಂಠಿತವಾಗುತ್ತದೆ. ಪ್ರೀತಿಯ ಸಹೋದರರೇ, ಈ